ಹೇಮಾ 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 ಎಲ್ಲೋದ್ಲು ಇವಳು? ಹೇಮಾ 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 ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲು ಇವಳು? ಆಗ್ಲೇ ಅರ್ಜುನ್ ಫೋನ್ಗೆ ಒಂದು ಮೆಸೇಜ್ ಬಂತು. ಅರ್ಜುನ್ ಹೊರಗಡೆ ಹೋದ. ಈಗ ನೋಡಿದ್ರೆ ಹೇಮಾನು ಕಾಣ್ತಾ ಇಲ್ಲ. ಅಂದ್ರೆ ಹೇಮಾ ಅರ್ಜುನ್ ಹತ್ರ ಅಮೃತನ ವಿಷಯ ಹೇಳಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವನ್ನ ಹೊರಗಡೆ ಕರ್ಸ್ಕೊಂಡಿದ್ದಾಳೆ. ಅಯ್ಯೋ ದೇವ್ರೆ, ಏನ್ ಮಾಡೋದು? ಈ ವಿಷಯ ಏನಾದರೂ ಅವಳು ಅರ್ಜುನ್ ಹತ್ರ ಹೇಳ್ಬಿಟ್ರೆ ನಮ್ಮ 3 ಜನದ ಕತೆ ಏನು? ಇಂಥ ಸಮಯದಲ್ಲೇ ವಿಷ್ಣು ಬೇರೆ ಮನೇಲಿಲ್ಲ. ಅಯ್ಯೋ, ನಾನೇನು ಮಾಡಲಿ? ಈ ವಿಷ್ಣು ಆದರೂ ಬೇಗ ಬರಬಾರ್ದ? ಏನು ವಿಷ್ಣು ಹಾಗೆ ನೋಡ್ತಾ ಇದ್ದೀಯಾ? ಬಾಬಾ, ಇವರು ಹೇಳಿದ್ನಲ್ಲ, ಈ ಕಪಾಲೀಶ್ವರ ಮತ್ತು ಕರಾಳೇಶ್ವರ ನನ್ನ ಜೊತೆ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದುಕೊಂಡವರು. ಇವರು ನೆಲೆಸಿರುವುದು ದೂರದ ವಿಂಧ್ಯ ಪರ್ವತದಲ್ಲಿ. ಇವರು ತಮ್ಮ ತಪೋಶಕ್ತಿಯಿಂದ ಹಲವಾರು ಸಿದ್ಧಿಗಳನ್ನು ಸಿದ್ಧಿಸಿಕೊಂಡಿದ್ದಾರೆ. ನಾನು ಅರ್ಜುನ್ ಒಳಗಿರೋ ನಾಗಮಣಿಯನ್ನ ಹೊರಗೆ ತೆಗೆಯೋದಕ್ಕೆ ಇವರ ಸಹಾಯವನ್ನ ಕೇಳಿದಾಗ ಸಂತೋಷದಿಂದ ಒಪ್ಕೊಂಡು. ನೋಡು ವಿಷ್ಣು, ಇಂಥವರ ಸಾನ್ನಿಧ್ಯ ಸಿಗೋದು ಅದೃಷ್ಟ ಇದ್ದವರಿಗೆ ಮಾತ್ರ. ಇವರ ಹತ್ರ ಆಶೀರ್ವಾದ ತಗೋ. ಕಲ್ಯಾಣವಾಗಲಿ. ಪರ್ವತದ ಕಾಲಭೈರವೇಶ್ವರನ ಕಪಾಲ ಭಸ್ಮ ಇವರ ಕೈಗೆ ಬೀಳ್ತದಂಗೆ ಕಪ್ಪಾಗಿದೆ ಅಂದ್ರೆ ಇವರಿಗೆ ಆಪತ್ತು ಕಟ್ಟಿಟ್ಟ ಬುತ್ತಿ. ಬಾಬಾ, ಇವ್ರು ಏನ್ ಹೇಳ್ತಿದ್ರು ನನಗೆ ಅರ್ಥ ಆಗ್ತಿಲ್ಲ. ಕರಾಳೇಶ್ವರ, ನಿನ್ನ ಮಾತಿನ ಗೂಢಾರ್ಥವನ್ನ ಬಿಡಿಸಿ ಹೇಳು. ಇದರಲ್ಲಿ ಬಿಡಿಸಿ ಹೇಳೋದಕ್ಕೆ ಏನಿದೆ ಭೈರವ? ನಿನ್ನ ಪ್ರಿಯ ಶಿಷ್ಯನ ಗ್ರಹಚಾರ ಕೆಟ್ಟಿದೆ. ನನಗೆ ಕವ್ದಿರೋ ಗ್ರಹಚಾರ ಕಳೀಲಿ ಅಂತ ನಾನು ನಿಮ್ಮ ಬಳಿಗೆ ಬಂದೆ. ಆದರೆ ಆಶ್ರಯಕ್ಕೆ ಅಂತೇಳಿ ಆಲದ ಮರದ ಬುಡಕ್ಕೆ ಬಂದರೆ ಆಲದ ಮರನೇ ಹಾವಾಗಿ ಪ್ರಾಣ ತೆಗಿತು ಅಂತಾರಲ್ಲ, ಹಾಗಾಯ್ತು. ಆತಂಕದಲ್ಲಿದ್ರೆ ನಾಕ ಕೂಡ ನರಕದ ರೀತಿ ಕಾಣಿಸುತ್ತೆ. ಅದೇ ಸಮಾಧಾನದಲ್ಲಿದ್ರೆ ಸಾವನ್ನು ಕೂಡ ಶಾಶ್ವತವಾಗಿ ಗೆಲ್ಲಬಹುದು. ತಿಳಿದುಕೋ. ನಿನ್ನ ಪ್ರಿಯ ಶಿಷ್ಯ ಬದುಕಿರುವುದು ಇನ್ನು ಕೇವಲ 2 ಗಂಟೆ. ಬಾಬಾ, ಇವ್ರು ಆಡೋ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಕೈ ಕಾಲಾಡದೆ ಉಸಿರು ಕಟ್ಟೋಗೋ ಥರ ಅಂತ ಅನ್ನಿಸ್ತಾ ಇದೆ. ನಿನ್ನ ಭವಿಷ್ಯವನ್ನ ನಿನಗೆ ತೋರಿಸ್ತೀನಿ, ನೋಡು. ಐ ಮಹಾಕಾಳ.
ಆಂಟಿ, ಇದ್ದಕ್ಕಿದ್ದ ಹಾಗೆ ನನ್ನನ್ನು ಇಲ್ಲಿಗೆ ಯಾಕೆ ಬರೋದಕ್ಕೆ ಹೇಳಿದ್ರಿ? ಅರ್ಜುನ್ಗೆ ಒಂದು ವಿಷಯ ಹೇಳಬೇಕಿತ್ತು. ಅರ್ಜುನ್ಗೆ ನೀವು ವಿಷಯ ಹೇಳೋದಕ್ಕೂ ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿರೋದಕ್ಕೂ ಏನು ಸಂಬಂಧ ಆಂಟಿ? ನೋಡು, ಪ್ರತಿಯೊಂದಕ್ಕೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅಮ್ಮ, ಏನು ಇಲ್ಲಿಗೆ ಬರೋದಕ್ಕೆ ಹೇಳಿದೆ? ಅದು ನಾನು ಇಲ್ಲಿಗೆ ಬರೋದು ಅಜ್ಜಿಗೂ ಹೇಳ್ಬೇಡ ಅಂತ ಮೆಸೇಜ್ ಮಾಡಿದ್ದೆ. ಅದು ಅಮ್ಮ, ಏನು ಅದು ಇದು ಅಂತ ರಾಗ ಎಳಿತಾ ಇದೆಯಾ? ನೀನು ಮಾತಾಡ್ತಿರೋದು ನೋಡಿದ್ರೆ ನನ್ನಿಂದ ಏನೇನೋ ಮುಚ್ಚಿಡ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಓಪನ್ ಆಗಿ ಹೇಳು. ಅದೇನಾಯಿತು ಅಂದರೆ, ಅವತ್ತು ಏನೂ ಮಾಡೋಕ್ಕಾಗಲಿಲ್ಲ. ನೀನು ಬರೋದ್ರೊಳಗೆ ಇಷ್ಟೆಲ್ಲ ಆಗೋಯ್ತು. ಏನೋ ಚಿಕ್ಕಪ್ಪ ವಿಷ್ಣು ತ್ರಿವೇಣಿ ಅಜ್ಜು, ಕಂದ, ಏನಾಯ್ತು? ಯಾಕೆ ಇಷ್ಟು ಕೋಪದಲ್ಲಿದ್ಯಾ? ಅರ್ಜುನ್, ಕಂದ, ಏನಾಯ್ತು? ಪಾಪಿಗಳು ಪುಣ್ಯವಂತರ ಥರ ಮಾತಾಡಿದ್ರೆ ಮಾಡಿರೋ ಪಾಪ ಬತ್ ಹೋಗುತ್ತಾ? ಪಾಪಿಗಳ? ಏನು ಪಾಪ? ಅಪ್ಪ, ಅಮಾಯಕಂತರ ಮಾತಾಡೋದಕ್ಕೆ ಹೋಗಬೇಡಿ. ನೀವೇನೇ ಬಣ್ಣವಿಲ್ಲದ ನಾಟಕ ಆಡಿದ್ರು ಇವತ್ತು ನಿಮ್ಮನ್ನ ನಿಮ್ಮಮ್ಮನ ನನ್ನಿಂದ ಬದುಕುಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಅಂತ ತಪ್ಪು ನಾವೇನ್ ಮಾಡಿದ್ದೀವಿ? ನೀವು ಮಾಡಿರೋ ಘನಂದಾರಿ ಕೆಲಸನ ನನ್ನ ಬಾಯಿಂದನೇ ಕೇಳಬೇಕು ಅನ್ನೋ ಹಠಾನ ನನ್ನ ಅಮೃತ ಅವ್ರು ಎಲ್ಲಿ? ಅವರು ಮನೆ ಬಿಟ್ಟು ಹೋಗೋದಕ್ಕೆ ಯಾರ್ಯಾರ ಕಾರಣ? ಮನೆಯಿಂದ ಅವ್ರನ್ನ ಹೊರಗೆ ಹಾಕಬೇಕಾದ್ರೆ ಅವ್ರಿಗೆ ಏನೇನು ಹಿಂಸೆ ಕೊಟ್ರಿ? ಮಾತಾಡಿ. ನಾನು ಮನೆಯಲ್ಲಿ ಇಲ್ದೇ ಇರೋ ಸಮಯ ನೋಡಿ ಅಮೃತ ಅವ್ರಿಗೆ ಹಿಂಸೆ ಕೊಟ್ಟು ಮನೆಯಿಂದ ಹೊರಗೆ ಹಾಕೋದಕ್ಕೆ ನಿಮಗೆಲ್ಲ ಎಷ್ಟು ಧೈರ್ಯ? ಅಯ್ಯಯ್ಯೋ, ಇದರಲ್ಲಿ ನನ್ನ ತಪ್ಪೇನಿಲ್ಲಪ್ಪ. ನಾನು ಇವರಿಬ್ಬರಿಗೆ ಗಿಳಿಗೆಳ್ದಂಗೆ ಹೇಳಿದೆ, ಬೇಡ್ಕೊಂಡೆ. ಆದ್ರೆ ಇವರಿಬ್ರು ನನ್ನ ಮಾತೇ ಕೇಳಲಿಲ್ಲ ಕಣೋ. ಏಯ್, ನೀನು ಎಂತ ನಾಟಕಗಾರ್ತಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ನಾಟಕಗಳಿಂದ ಇವತ್ತು ನನ್ನ ಮನಸ್ಸು ಕರಗೋದಿಲ್ಲ. ನಿನ್ನ ಮಗನ ಸಾವು ಇವತ್ತು ನನ್ನ ಕೈಯಿಂದಾನೆ. ಅದನ್ನ ವಿಧಾತ ಬಂದರೂ ತಡೆಯೋದಕ್ಕಾಗೋದಿಲ್ಲ. ಅರ್ಜುನ್, ಏನೋ ಗೊತ್ತಿಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ವಿ. ಇದೊಂದು ಸಲ ಕ್ಷಮಿಸಿ ನಮ್ಮ ಜೀವ ಉಳಿಸ್ಬಿಡು. ಅಮೃತ ಎಲ್ಲೇ ಹೋಗಿದ್ರು ನಾವೇ ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡು. ನಿಮ್ಮಪ್ಪ ಹೇಳ್ದಾಗೆ ಮಾಡ್ತೀವಿ ಕಣೋ. ಈ ಭೂಮಿ ಮೇಲೆ ಬದುಕೋ ಹಕ್ಕು ಅಧಿಕಾರ ಇನ್ನು ನಿಮಗಿಲ್ಲ. ಮಣ್ಣಿನ ಋಣ, ಅನ್ನದ ಋಣ ಈ ಕ್ಷಣಕ್ಕೆ ಮುಗಿದು ಹೋಯ್ತು.
ಅಂದ್ರೆ ಬಾಬಾ ಹೇಮ ಎಲ್ಲ ವಿಷಯನೂ ಅರ್ಜುನ್ಗೆ ಹೇಳ್ಬಿಟ್ಲ? ಯಾಕಂದ್ರೆ ಅರ್ಜುನ್ ನಮ್ಮನ್ನ ಕೊಲ್ತಾನ? ಹೌದು, ಅರ್ಜುನ್ ಕೊಂದೇ ಕೊಲ್ತಾನೆ. ಅಲ್ಲ ಬಾಬಾ, ಕಾಯೋ ದೇವ್ರೆ ಕಾರ್ಕೋಟಕ ವಿಷಯ ಕೊಟ್ರೆ ಕಾಪಾಡಪ್ಪ ಅಂತ ಯಾವ ದೇವ್ರ ಮೊರೆ ಹೋಗ್ಬೇಕು? ನಾನು ಗುರು ಮಾತ್ರ, ವಿಧಿನೂ ಅಲ್ಲ, ವಿಧಾತನೂ ಅಲ್ಲ. ಬಾಬಾ, ಗುರು ಒಬ್ಬ ನಿಮ್ಮ ಪರವಾಗಿ ನಿಂತ್ರೆ ಮುಕ್ಕೋಟಿ ದೇವತೆಗಳು ನಿಮ್ಮ ಪರವಾಗಿ ನಿಂತ ಹಾಗೆ ಅಂತೇಳಿ ನೀವೇ ಸಾಕಷ್ಟು ಸಲ ಹೇಳಿದ್ದೀರ. ಬಾಬಾ ಬಾಬಾ, ನಮ್ಮನ್ನ ಕಾಯೋದಕ್ಕೆ ಕಾಪಾಡೋದಕ್ಕೆ ಕಾಲಭೈರವಂತರ ನೀವೇ ನಿಂತು ನಮ್ಮ ಜೀವನ ಉಳಿಸ್ಬೇಕು. ಈಗ ಇಲ್ಲಿಯವರೆಗೂ ನೀವು ನನ್ನಿಂದ ಪಡೆದದ್ದೇ ಆಗಿದೆ, ಕೊಟ್ಟದ್ದು ಏನೂ ಇಲ್ಲ. ನಿಮಗೆ ಕೊಡೋವಂಥದ್ದು ನಮ್ಮ ಬಳಿ ಏನಿದೆ ಅಂತ ನೀವೇ ಹೇಳಿ, ಸಂತೋಷದಿಂದ ಕೊಟ್ಬಿಡ್ತೀನಿ. ನೀನ್ ನನಗೇನು ಕೊಡೋದು ಬೇಡ, ನಿನ್ನಲ್ಲಿರುವ ಆಸೆಯನ್ನ ಬಿಡು ಸಾಕು. ಯಾವುದ್ರ ಮೇಲಿನ ಆಸೆ ಬಾಬಾ? ನಾಗಮಣಿ ಮೇಲಿರೋ ಆಸೆನ ಬಿಟ್ಟು ಅದನ್ನ ನನಗೆ ಕೊಡ್ತೀನಿ ಅಂತ ಮಾತು ಕೊಟ್ರೆ ನಿಮ್ಮಗಳನ್ನ ನಾನು ಉಳಿಸ್ತೀನಿ. ಇಲ್ಲಾಂದ್ರೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಬಾಬಾ, ಜೀವ ಉಳಿದ್ರೆ ಸಾಕು, ನಾಗಮಣಿನೂ ಬೇಡ, ಯಾವುದೂ ಬೇಡ. ಇದೇ ಮಾತಾ? ಹೌದು ಬಾಬಾ, ಇದೇ ಮಾತು. ನಮ್ಮ ಜೀವ ಉಳಿದ್ರೆ ಸಾಕು. ಕಾಪಾಡಿ ಅಂತ ಬಂದವರನ್ನ ಕಾಯೋದೇ ನಿಜವಾದ ಧರ್ಮ. ನಾನು ನಿಮಗೋಸ್ಕರ ಒಂದು ಆಯುಷ್ಯ ಹೋಮ ಮಾಡ್ತೀನಿ. ನೀನಿನ್ ಮನೆಗೆ ಹೊರಡು. ಬಾಬಾ, ಮನೆಗೆ ಹೊರಡೋದಾ? ಯಾಕೆ? ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವ ನಿನಗೆ? ನಿನ್ನ ಆಯುಷ್ಯು ಗಟ್ಟಿಯಾಗಿರಬೇಕು ಅಂದ್ರೆ ನೀನು ನೋಡಿದ ಜಾಗದಿಂದಲೇ ಶುರುವಾಗಬೇಕು. ನೀನು ಇಲ್ಲೇ ಇದ್ರೆ ಆ ಪೂಜೆಗೆ ಫಲ ದಕ್ಕೋದಿಲ್ಲ. ನೀನ್ ಮನೆಗೆ ಹೊರಡು. ಸರಿ ಬಾಬಾ. ನಿಮ್ಮನ್ನ ಕಾಪಾಡೋದಕ್ಕೋಸ್ಕರನೇ ಒಂದು ಸ್ತ್ರೀ ಶಕ್ತಿ ಅರ್ಜುನ್ ಹಿಂದೆ ಮುಂದೆ ಸುಳಿದಾಡ್ತಾ ಇದೆ. ಆ ಸ್ತ್ರೀ ಶಕ್ತಿ ನಿಮ್ಮ ಪ್ರಾಣವನ್ನ ಉಳಿಸುತ್ತೆ. ಆಂಟಿ, ಏನು ಇದ್ದಕ್ಕಿದ್ದಂಗೆ ನನ್ನ ಬರೋಕೆ ಹೇಳಿದ್ರಿ? ಆಂಟಿ, ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮ ಮುಖದಲ್ಲಿ ಏನೋ ಆತಂಕ, ಗಾಬರಿ ಕಾಣಿಸ್ತಾ ಇದೆ. ಏನಾಯ್ತು ಆಂಟಿ? ಪ್ಲೀಸ್ ಹೇಳಿ ಆಂಟಿ. ಅರ್ಜುನ್ ನನಗೆ ಫೋನ್ ಮಾಡಿ ಅಮೃತ್ ಅವ್ರು ನಿಮ್ಮ ಜೊತೆಲಿದ್ದಾರಾ ಅಂತ ಕೇಳ್ದ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಮನೇಲಿ ಏನೋ ಆಗಿದೆ ಅಂತ ಅನುಮಾನ ಬರ್ತಾ ಇದೆ. ಅದಕ್ಕೆ ಮನೇಲೇ ಇದ್ದಾರೆ ತಾನೆ? ಇಲ್ಲ. ಇಲ್ಲ ಅಂದರೆ ಏನರ್ಥ ಆಂಟಿ? ಎಲ್ಲಿಗೋದ್ರು? ಅವಳಾಗೆ ಹೋಗಿಲ್ಲ. ನಿಮ್ಮ ವಿಷ್ಣು ಅಂಕಲು, ರುದ್ರ ಅಂಕಲು, ನಿಮ್ಮ ಅಜ್ಜಿ, ಇಷ್ಟು ಜನ ಸೇರಿಕೊಂಡು ಅರ್ಜುನ್ ಮನೇಲಿಲ್ದಿರೋ ಟೈಮ್ ನೋಡಿಕೊಂಡು ಅವಳನ್ನ ಬಲವಂತವಾಗಿ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಅಂಥ ತಪ್ಪು ಅತ್ತಿಗೆ ಏನು ಮಾಡಿದ್ರು ಆಂಟಿ? ವಿಷ್ಣು ಅಂಕಲ್, ರುದ್ರ ಅಂಕಲ್ ಕೆಟ್ಟವರು ಅಂತ ಗೊತ್ತಿತ್ತು, ಆದರೆ ಇಂಥ ನೀಚರು ಅಂತ ಗೊತ್ತಿರಲಿಲ್ಲ. ಮನೆ ಮಗಳಾಗಲಿ ಮನೆ ಸೊಸೆ ಆಗಲಿ ಏನಾದರೂ ತಪ್ಪು ಮಾಡಿದ್ರೆ ಹಿರಿಯರು ಇಂಥ ತಪ್ಪು ಮಾಡಬೇಡಮ್ಮ ಅಂತ ಕೂರಿಸ್ಕೊಂಡು ಬುದ್ಧಿ ಹೇಳ್ತಾರೆ. ಅದರಲ್ಲಿ ಮನೆಯಿಂದ ಅತ್ತಿಗೆನ ಹೊರಗೆ ಹಾಕಿದ್ದಾರೆ ಅಂದರೆ ಅದ್ರಲ್ಲಿ ಬೇರೇನೋ ಕಾರಣ ಇರುತ್ತೆ. ಅದೇನು ಆಂಟಿ? ಹೇಳಿ ಆಂಟಿ. ಅರ್ಜುನ್ ಬರಲಿ ಇರು, ಎಲ್ಲ ಗೊತ್ತಾಗುತ್ತೆ. ಅಮೃತ ಕನಸು ಮನಸ್ಸಿನಲ್ಲಿಯೂ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸೋಳಲ್ಲ. ಅಂಥದ್ರಲ್ಲಿ ಅವಳಿಗೆ ಹೀಗಾಗಿದೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ. ಅವಳ ಸ್ಥಿತಿನ ನೋಡ್ತಾ ಇರೋ ನಮಗೆ ಇಷ್ಟೊಂದು ನೋವಾಗಬೇಕಾದ್ರೆ ಇನ್ನು ಅನುಭವಿಸ್ತಾ ಇರೋ ಅವಳಿಗೆ ಇನ್ನೆಷ್ಟು ನೋವಾಗ್ತಾ ಇರ್ಬೋದು. ಒಳ್ಳೆ ಮನಸ್ಸಿರೋರಿಗೆ ಯಾವತ್ತೂ ಒಳ್ಳೇದಾಗಲ್ಲ ಅನ್ನೋದು ನಿಜ ಅನ್ನಿಸ್ತಾ ಇದೆ ವೈಷ್ಣವಿ. ಇಲ್ಲ ಕಣ್ರಿ, ನೀವು ಹೇಳ್ತಾ ಇರೋದು ಸುಳ್ಳು.
ಭೂಮಿಗೆ ಹಗಲು ರಾತ್ರಿ ಅನ್ನೋದಿರುವಾಗ ಇನ್ನು ಈ ಭೂಮಿ ಮೇಲೆ ಬದುಕ್ತಾ ಇರೋ ನಮಗೆ ಕಷ್ಟ ಅನ್ನೋ ಕತ್ಲು, ಸುಖ ಅನ್ನೋ ಬೆಳಕು ಇರೋದಿಲ್ವಾ? ಅಷ್ಟೇಕೆ ನಮ್ಮನ್ನೇ ತಗೊಳ್ಳಿ. ನಮಗೆ ಮಕ್ಕಳೇ ಆಗೋದಿಲ್ಲ ಅನ್ನೋ ನಿರಾಸೆಯಲ್ಲಿ, ಹತಾಶೆಯಲ್ಲಿ ಇದ್ವಿ. ಆದರೆ ನಮ್ಮ ಬದುಕಲ್ಲೂ ಆಶಾಕಿರಣ ಕಾಣಿಸಿಲ್ವಾ? ಅದಕ್ಕೆ ಕಾರಣ ಅಮೃತ. ನಮಗೆ ಸಹಾಯ ಮಾಡಿದವ್ರಿಗೆ ನಾವು ಸಹಾಯ ಮಾಡೋದು ಧರ್ಮ ಅಲ್ವಾ? ಅಲ್ವೇ? ಮತ್ತೆ ಈಗ ಏನು ಮಾಡೋಣ ಅಂತ ನೀವು ಹೇಳ್ತಾ ಇರೋದು? ಅಮೃತ ಯಜಮಾನರು ಎಲ್ಲಿದ್ದಾರೋ ಹೇಗಿದ್ದಾರೋ ನಂಗೆ ಗೊತ್ತಿಲ್ಲ, ಆದರೆ ಅವರಿಬ್ಬರನ್ನೂ ಒಂದು ಮಾಡಬೇಕು ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಇದಕ್ಕಿಂತ ಒಳ್ಳೆ ಕೆಲಸ ನಮ್ಮ ಜೀವನದಲ್ಲಿ ಇನ್ನೇನಿದೆ? ಅಮೃತ ಮತ್ತು ಅವಳ ಗಂಡ ಒಂದಾಗ್ಬಿಟ್ರೆ ಅವಳಕ್ಕಿಂತ ನಾವೇ ಹೆಚ್ಚು ಸಂತೋಷ ಪಡ್ತೀವಿ. ವೈಷ್ಣವಿ, ಅಮೃತ ತುಂಬ ಕುಗ್ಗೋಗಿದ್ದಾಳೆ ಅಂತ ನಂಗೆ ಅನಿಸ್ತಾ ಇದೆ. ಕುಗ್ದೇ ಇರ್ತಾಳೇನ್ರಿ? ಯಾವುದೇ ಹೆಣ್ಣಾದರೂ ಗಂಡನೇ ಸರ್ವಸ್ವ, ಗಂಡನ ಮನೆಯೇ ಸ್ವರ್ಗ ಅಂತ ಬಂದಿರ್ತಾಳೆ. ಅಂಥದ್ರಲ್ಲಿ ತನ್ನ ಪಾಲಿಗೆ ಗಂಡನೂ ಇಲ್ಲ, ಗಂಡನ ಮನೇನೂ ಇಲ್ಲ ಅಂತ ಗೊತ್ತಾದರೆ ಹೇಗ್ರಿ ಸಹಿಸ್ಕೊಳ್ತಾಳೆ? ನೀನು ಹೇಳ್ತಾ ಇರೋದು ನಿಜ ವೈಷ್ಣವಿ. ಅಮೃತ ಹತ್ರ ಹೋಗಿ ಸ್ವಲ್ಪ ಧೈರ್ಯ ಹೇಳು. ಅಮೃತ, ಹೆಣ್ಣು ಅಂತ ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಇಂಥದ್ದನ್ನೆಲ್ಲ ಸಹಿಸ್ಕೊಳ್ದೆ ಬೇರೆ ದಾರಿನೇ ಇಲ್ಲಮ್ಮ. ಲೋಕಮಾತಾ ಸೀತಾದೇವಿಗೆ ಲೋಕನಿಂದನೆ, ವನವಾಸ, ಉಪವಾಸ ತಪ್ಪಿಲ್ಲ. ಇನ್ನು ನನ್ನಂಥ ನಿನ್ನಂಥ ಸಾಮಾನ್ಯ ಹೆಣ್ಮಕ್ಳಿಗೆ ತಪ್ಪುತ್ತಾ? ನೋಡು, ಕಷ್ಟ ಬಂತು ಅಂತ ಕುಗ್ಬಾರ್ದು. ನಿಮ್ಮ ಯಜಮಾನರು ಎಲ್ಲೇ ಇದ್ದರೂ ಅವ್ರನ್ನ ಹುಡುಕಿ ಮತ್ತೆ ಅವ್ರನ್ನ ಒಂದು ಮಾಡೋಣ ಅಂತ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಅದೆಲ್ಲ ಆಗದಿರೋ ಮಾತು ಬಿಡಿ. ಇಷ್ಟು ನಿರಾಸೆ ಆದರೆ ಹೇಗಮೃತ? ಇಷ್ಟಕ್ಕೂ ನೀನು ಯಾಕೆ ಹೇಗೆ ಹೇಳ್ತಾ ಇದೆಯಾ? ನಾನು ನಾಗಿಣಿ ಅಂತ ಅರ್ಜುನ್ ಅವ್ರಿಗೆ ಗೊತ್ತಾದರೆ ನನ್ನನ್ನು ಅವರು ಮೊದಲಿನ ಥರ ಪ್ರೀತಿಸ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿಲ್ಲ. ಅದಕ್ಕೆ ನಾನು ಅರ್ಜುನ್ ಅವ್ರ ಆಸೆನ ಬಿಟ್ಬಿಟ್ಟಿದ್ದೀನಿ. ಅಮೃತ, ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಹೇಗೆ ಹೇಳ್ತಾ ಇದೆಯಾ? ಅದು ಯಾಕೋ ನನ್ನ ಮನಸ್ಸಿಗೆ ಹಾಗನ್ನಿಸ್ತಾ ಇದೆ. ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಧೈರ್ಯವಾಗಿರು. ನೀನು ಯಾವಾಗಲೂ ಬಂದೆ? ಈಗ ಸ್ವಲ್ಪ ಹೊತ್ತಲ್ಲಿ ಬಂದೆ. ಮನೆಗೆ ಬರೋದು ಬಿಟ್ಟು ಇಲ್ಲೇನು ಮಾಡ್ತಾ ಇದೆಯಾ? ಆಂಟಿನೇ ಇಲ್ಲಿಗೆ ಬಾ ಅಂತ ಹೇಳಿದ್ರು. ಅದಿರಲಿ, ನನ್ನನ್ನು ಯಾಕೆ ಇಲ್ಲಿ ಬರೋದಕ್ಕೆ ಹೇಳಿದೆ? ಅದು ಮೆಸೇಜ್ ಮಾಡಿ. ಅಲ್ಲ, ಅಜ್ಜಿ ಹತ್ರ ಯಾವುದನ್ನು ಏನೂ ಮುಚ್ಚಿಟ್ಟೋಳಲ್ಲ ನೀನು. ಅಂಥದ್ರಲ್ಲಿ ನಾನು ನಿನ್ನ ಮೀಟ್ ಮಾಡ್ತಿರೋದು ಅಜ್ಜಿಗೆ ಗೊತ್ತಾಗೋದು ಬೇಡ ಅಂತ ಹೇಳಿದೆ ಅಂತಂದರೆ ಏನೋ ಬಲವಾದ ಕಾರಣ ಇರಬೇಕು. ಏನಮ್ಮ ಅದು? ಅಮೃತನ ವಿಷಯ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. ಅಮ್ಮ, ಇದನ್ನ ಮನೇಲೇ ಮಾತಾಡ್ಬೋದಾಗಿತ್ತಲ್ವಾ? ಇದನ್ನ ಇಲ್ಲಿವರೆಗೂ ಕರೆದು ಮಾತಾಡಬೇಕಾ? ಹೌದು, ಅಮೃತ ಅವಳಾಗೆ ಮನೆ ಬಿಟ್ಟು ಹೋಗಿಲ್ಲ ಅರ್ಜುನ್. ಮತ್ತೆ ನಿಮ್ಮ ಅಜ್ಜಿ, ನಿಮ್ಮಪ್ಪ, ನಿಮ್ಮ ಚಿಕ್ಕಪ್ಪ ಎಲ್ಲ ಸೇರಿಕೊಂಡು ನೀನು ಮನೇಲಿ ಇಲ್ದಿರೋ ಸಮಯ ನೋಡಿಕೊಂಡು ಅವಳನ್ನು ಬಲವಂತವಾಗಿ ಮನೆಯಿಂದ ಹೊರಗೆ ಹಾಕಿದ್ದಾರೆ.